ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕನ್ನಡದಲ್ಲಿ ಬಳಸುವಂತಹ ಕೆಲವೊಂದು ವಾಕ್ಯಗಳನ್ನ ಇಂಗ್ಲೀಷಲ್ಲಿ ಹೇಗೆ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ಯಾರನ್ನಾದರೂ ಭೇಟಿ ಮಾಡ್ತೀರಾ, ಸೊ ಭೇಟಿ ಮಾಡಿದಾಗ ಅವರು ಹೇಗಿದೆಯಾ, ಏನು ಮಾಡ್ತಿದ್ಯಾ, ಅದಾದಮೇಲೆ ಆಬ್ವಿಯಸ್ ಆಗಿ ಕೇಳುವಂಥ ಪ್ರಶ್ನೆ ಅಥವಾ ಕೇಳುವಂಥ ಸಂಗತಿ ಯಾವುದಂದರೆ ಊಟ ಆಯಿತಾ, ಊಟ ಮಾಡ್ತೀಯಾ ಅಂತ ಅಲ್ವಾ. ಈಗ ನಾವು ನಮ್ಗಿಂತ ಯಾರಾದರೂ ಚಿಕ್ಕವ್ರನ್ನ ಕೇಳಬೇಕಾದ್ರೆ ಊಟ ಆಯ್ತೇನಪ್ಪ ಅಂತ ಕೇಳ್ತೀವಿ. ಆದರೆ ನಮ್ಗಿಂತ ಯಾರಾದರೂ ದೊಡ್ಡವರಾಗಿದ್ದರೆ ಗೌರವ ಸೂಚಿಸೋಕೆ ಊಟ ಮಾಡಿದ್ರಾ ಅಂತ ಕೇಳ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ಊಟ ಮಾಡಿದ್ರಾ ಅನ್ನೋ ವಾಕ್ಯನ ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್, ಡಿಡ್ ಯು ಹ್ಯಾವ್ ಫುಡ್? ಐ ರಿಪೀಟ್, ಡಿಡ್ ಯು ಹ್ಯಾವ್ ಫುಡ್? ಈ ರೀತಿನೂ ಕೇಳ್ಬೋದು. ಈಗ ಹ್ಯಾವ್ ಫುಡ್ನ ರಿಪ್ಲೇಸ್ ಮಾಡಿ ಏಟ್ ಅಂತ ಹಾಕಿ ನಾವು ಹೇಗೆ ಕ್ವೆಶ್ಚನ್ನ ರೀಫ್ರೇಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಡಿಡ್ ಯು ಈಟ್? ಐ ರಿಪೀಟ್, ಡಿಡ್ ಯು ಈಟ್? ಹಾಗೆ ನೀವು ಊಟ ಆಯಿತಾ ಅಂತ ಹೇಳಬೇಕಾದ್ರೂ ಹ್ಯಾವ್ ಯು ಹ್ಯಾಡ್ ಫುಡ್? ಹ್ಯಾವ್ ಯು ಹ್ಯಾಡ್ ಫುಡ್ ಅಂತ ಕೂಡ ಕೇಳ್ಬೋದು. ಈಗ ನೀವು ನನ್ನ ಕ್ವೆಶ್ಚನ್ ಮಾಡ್ಬೋದು, ಇಲ್ಲಿ ಯು ಇದೆ, ಮತ್ತು ಕ್ವೆಶ್ಚನ್ ಮಾರ್ಕ್ ಕೂಡ ಇದೆ ಅಂತ. ಸೊ ಗ್ರಾಮ್ಯಾಟಿಕಲಿ ಸ್ಪೀಕಿಂಗ್ ದಿಸ್ ಸೆಂಟೆನ್ಸ್ ಇಸ್ ಇನ್ಕರೆಕ್ಟ್. ಆದರೆ ಸ್ಪೋಕನ್ ಇಂಗ್ಲೀಷ್ ವಾಯ್ಸ್ ಯು ಹ್ಯಾಡ್ ಫುಡಾ ಅಂತೆಲ್ಲ ಹೇಳ್ತೀವಲ್ವಾ. ಸೊ ಸ್ಪೋಕನ್ ವಾಯ್ಸ್ ದಿಸ್ ಸೆಂಟೆನ್ಸ್ ಇಸ್ ಅಕ್ಸೆಪ್ಟಬಲ್. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೀವು ಕೂಡ ನಿಮ್ಮ ಫ್ರೀ ಟೈಮಲ್ಲಿ ಈಸಿಯಾಗಿ ಇಂಗ್ಲೀಷ್ನ ಕಲ್ತ್ಕೊಳ್ಳಿ. ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ ಅಥವಾ ಯಾವುದೇ ಟೈಮ್ ರಿಸ್ಟ್ರಿಕ್ಷನ್ಸ್ ಕೂಡ ಇರಲ್ಲ. ನಿಮ್ಮ ಫ್ರೀ ಟೈಮಲ್ಲಿ ವಾಟ್ಸಪ್ ಮೂಲಕ ಇಂಗ್ಲೀಷ್ನ ಕಲ್ತ್ಕೊಳ್ಳಿ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಪ್ರೊವೈಡ್ ಮಾಡಿದ್ದೀವಿ. ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೌನ್ಸಿಲರ್ಸ್ ಇಮಿಡಿಯೇಟಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ಗೆ ಜಾಯ್ನ್ ಆಗಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ.